ಹಲೋ ಎವ್ರಿವನ್, ಮತ್ತೊಮ್ಮೆ ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಆ ವ್ಯಕ್ತಿಗೆ ಕಾಯೋದು ಸರಿನಾ ಆ ಥರ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ ನೋಡೋಣ, ಏನು ಮೆಸೇಜ್ ಬರುತ್ತೆ. ನೀವು ಆ ವ್ಯಕ್ತಿಗೆ ಕಾಯೋದು ಸರಿನಾ? ಗ್ರ್ಯಾಟಿಟ್ಯೂಡ್ ಬರ್ತಾ ಇದೆ, ಎನ್ಲೈಟನ್ಮೆಂಟ್ ಬರ್ತಾ ಇದೆ, ಹಾಗೆ ಇಂಪೇಷನ್ಸ್, ಇಲ್ಲಿ ರಿಜೆಕ್ಷನ್ ಬಾಟಮ್ನಲ್ಲಿ. ಆ ವ್ಯಕ್ತಿಯಿಂದ ದೂರ ಆಗಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ರಿಜೆಕ್ಷನ್ ಬಂದಿದೆ. ಆದರೆ ಮತ್ತೆ ಅವ್ರಿಗೆ ಎನ್ಲೈಟನ್ಮೆಂಟ್ ಆಗುತ್ತೆ. ನೀವು ತಾಳ್ಮೆ ಕಳ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ, ಇಲ್ಲಿ ಕಾಯ್ತಾ ಇದ್ದೀರಾ. ಆದರೆ ಆ ದೇವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋ ಒಂದು ಟೈಮ್ ಬರುತ್ತೆ. ಇವತ್ತಿನ ದಿವಸ ನೀವು ದೂರ ಆಗಿರ್ಬೋದು, ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರಬಹುದು. ಆ ಬೇಜಾರಿದೆ, ನಿಮಗೆ ಆಂಗ್ಸೈಟಿ ಇದೆ. ಮತ್ತೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ನಾವಿಬ್ರು ಮೊದಲು ಥರ ಚೆನ್ನಾಗಿರ್ತೀವ, ಆ ಥರ ಎಲ್ಲ ನಿಮ್ಮ ಭಾವನೆಗಳಿದೆ. ಈಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೊಂದು ಎನ್ಲೈಟನ್ಮೆಂಟ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ಬೇಜಾರಿದೆ, ಆ ಥರ ಒಂದು ಮೆಸೇಜ್ ಇದೆ ಇಲ್ಲಿ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಯಾರನ್ನಾರು ಇಷ್ಟಪಟ್ಟಾಗ ಅವ್ರು ದೂರ ಹೋದಾಗ ಬೇಜಾರಾಗುತ್ತೆ. ಪ್ರಿನ್ಸೆಸ್ ಆಫ್ ಆಟಮ್, ಮತ್ತೊಂದು 3 ಆಫ್ ಆಟಮ್, ಇಲ್ಲೊಂದು 2 ಆಫ್ ಆಟಮ್ ಬರ್ತಾ ಇದೆ, ಜಸ್ಟಿಸ್. ಹಾಗೆ ಇಲ್ಲೊಂದು ಪ್ರಿನ್ಸೆಸ್ ಆಫ್ ವಿಂಟರ್, 10 ಆಫ್ ಆಟಮ್ ಬರ್ತಾ ಇದೆ. ನಂಬರ್ 10 ಕಂಪ್ಲೀಷನ್ ತೋರಿಸುತ್ತೆ. ನೀವು ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೆ. ಅವರಿಂದ ಕಾಲ್ ಬರುತ್ತೆ, ಏನೋ ಮೆಸೇಜ್ ಬರುತ್ತೆ. ಆ ಒಂದು ಆಂಗ್ಸೈಟಿ ಇದೆ ಇಲ್ಲಿ ನಿಮಗೆ. ಆದರೆ ಈ ಟೈಮಲ್ಲಿ ಮನಸ್ಸು ಒಡೆದಿದೆ. ಅವ್ರು ನಿಮ್ಮನ್ನು ನೋಡಿದ್ರೂ ಮಾತಾಡಿಸ್ತಾ ಇಲ್ಲ, ಆ ಒಂದು ಬೇಜಾರಿದೆ. ಇಬ್ಬರಲ್ಲೂ ಏನೋ ಅನುಮಾನಗಳು ಬಂದು ದೂರ ಮಾಡ್ಕೊಂಡಿದ್ದೀರಾ. ಆದರೆ ಎಷ್ಟೋ ಸರಿ ಅವರು ನಿಮಗೆ ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳಿದರೆ. ಒಂದು ರಿಲೇಷನ್ಶಿಪ್ನಲ್ಲಿದ್ದಾಗ ಎಷ್ಟೋ ಸರಿ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಗಿಲ್ಲೊಂದು ಜಸ್ಟಿಸ್ ಬಂದಿದೆ. ಕೆಲವು ಸರಿ ಅವ್ರದ್ದು ತಪ್ಪಿರುತ್ತೆ, ನಿಮ್ಮದು ತಪ್ಪಿರುತ್ತೆ. ಅವ್ರಿಗೂ ಟೈಮ್ ಕೊಡೋಕ್ಕಾಗಲ್ಲ, ನಿಮಗೂ ಆಗಲ್ಲ. ಒಬ್ರಿಗೊಬ್ರಿಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ಜಗಳಗಳೂ ಆಗಿರುತ್ತೆ. ಆದರೆ ಅಲ್ಲೊಂದು ಫರ್ಗಿವ್ನೆಸ್ ಇರಬೇಕು. ಆ ಒಂದು ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದಿದೆ. ಆ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದು ವ್ಯಕ್ತಿನ ಇಷ್ಟಪಟ್ಟಾಗ ಅಲ್ಲೊಂದು ಪೊಸೆಸಿವ್ನೆಸ್ ಇರುತ್ತೆ. ಪೊಸೆಸಿವ್ನೆಸ್ ಇದ್ದಾಗ ಹಾಗೆ ಅನುಮಾನಗಳೂ ಇರುತ್ತೆ. ಆದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಯಾವುದೇ ಅನುಮಾನಗಳಿರಲಿ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿ ಎಲ್ಲನೂ ಸರಿ ಮಾಡ್ಕೊಳ್ಳಿ ಅನ್ನೋದಿದೆ. ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಾಗ ದೂರ ಆಗೋದು ಸಹಜ. ಆದರೆ ಆ ಪರಿಸ್ಥಿತಿನಲ್ಲಿದ್ದಾಗ ನೀವೇನೂ ಮಾಡೋಕ್ಕಾಗಿಲ್ಲ, ಏನೋ ಮಾತುಗಳಾಗಿದೆ, ಒಬ್ರಿಗೊಬ್ರಿಗೆ ಹರ್ಟ್ ಆಗಿದೆ ಅನ್ನಿಸ್ತಾ ಇದೆ ಇಲ್ಲಿ. ಸ್ವಲ್ಪ ದಿನಗಳು ಕಳೆದ ಮೇಲೆ ಇದೆಲ್ಲ ತಾನಾಗಿ ಹೀಲ್ ಆಗುತ್ತೆ. ಆ ಒಂದು ಎನ್ಲೈಟನ್ಮೆಂಟ್ ನಿಮಗಿದೆ ಇಲ್ಲಿ. ಇದಕ್ಕೆ ಮತ್ತೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಸೆವೆನ್ ಆಫ್ ಪೆಂಟಕಲ್ಸ್, ಆತ್ಮೀಯತೆ ಇತ್ತು, ಕ್ಲೋಸ್ನೆಸ್ ಇತ್ತು, ಇಬ್ರಿಗೂ ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು. ಆದರೆ ಈಗ ಲೋ ಎನರ್ಜಿನಲ್ಲಿದೆ. ಸೆವೆನ್ ಆಫ್ ಪೆಂಟಿಕಲ್ಸ್, ಹ್ಯಾಂಗ್ಡ್ ಮನ್, 3 ಆಫ್ ಪೆಂಟಿಕಲ್ಸ್, ಮತ್ತೆ ಜಸ್ಟಿಸ್ ಬರ್ತಾ ಇದೆ ನಿಮಗೆ ನೋಡಿ. 5 ಆಫ್ ಸಾರ್ಡ್ಸ್, ಹಾಗೆ ಟವರ್ ಕಾರ್ಡ್. ರಿಜೆಕ್ಷನ್ ಅಂದಾಗ ದೂರ ಆಗಿದ್ದೀರಾ. ಆದರೆ ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಮತ್ತೆ ಈ ಸಂಬಂಧನ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಸು ಇಬ್ರಿಗೂ ಕಾಣ್ತಾ ಇದೆ ಇಲ್ಲಿ. ಯಾಕೆಂದರೆ ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಇತ್ತು ಅಂತ ಹೇಳಿದೆ ನಾನು. ಆದರೆ ಈ ಪರಿಸ್ಥಿತಿನಲ್ಲಿ ಏನೋ ಹರ್ಟ್ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರಿಗೆ. ಆದರೆ ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೀವು ದೂರ ಆಗಿರೋಕೆ ಬೇರೆಯವ್ರದ್ದು ಕಾರಣಗಳಿದೆ ಇಲ್ಲಿ.
ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಇಬ್ರು ದೂರ ಆಗಿದ್ದೀರಾ, ಜಗಳಗಳು ಮಾಡ್ಕೊಂಡಿದ್ದೀರಾ. ಆದರೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದಿದೆ. ಇಬ್ರಿಗೂ ನಂಬಿಕೆ ಮುಖ್ಯ ಇಲ್ಲಿ. ಆದರೆ ಅದ್ರ ಬಗ್ಗೆ ಯೋಚನೆ ಇದೆ, ರಿಗ್ರೆಟ್ಸ್ ಇದೆ. ತುಂಬಾ ದಿನದಿಂದ ಕ್ಲೋಸ್ ಆಗಿದ್ದಂಥ ವ್ಯಕ್ತಿ ದೂರ ಆದರೆ ಬೇಜಾರಾಗುತ್ತೆ. ಹೌದು, ಬೇರೆಯವ್ರ ಕಾರಣ ಆಗಿರಬಹುದು. ಆದರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕಲ್ವಾ, ನಿಮ್ಮ ಪ್ರೀತಿನಲ್ಲಿ ನಂಬಿಕೆ ಇರಬೇಕಲ್ವಾ. ಅದನ್ನೆಲ್ಲ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳೋದೇನೆ ಜಸ್ಟಿಸ್ ಕಾರ್ಡ್. ನಿಮಗೆ 2 ಸಾರಿ ಬಂದಿದೆ. ಆ ಮಾತುಗಳಿಂದ ಹರ್ಟ್ ಮಾಡ್ಕೊಳ್ಳೋದು ಒಬ್ರನ್ನೊಬ್ರನ್ನ, ಅದೆಲ್ಲ ಕಡಿಮೆ ಮಾಡಿಕೊಂಡಾಗ ನಿಮ್ಮ ಈ ರಿಲೇಶನ್ಶಿಪ್ ಮುಂದುವರಿಯುತ್ತೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಆಂಗ್ಸೈಟಿ ಇದೆ. ದಿ ಮಾಸ್ಟರ್ಸ್ ಏನು ಹೇಳ್ತಾರೆ ನೋಡೋಣ. ನ್ಯೂ ವಿಷನ್, ಮತ್ತೊಂದು ಕಂಪ್ಯಾರಿಸನ್, ಹಾಗೆ ಮೊಮೆಂಟ್ ಟು ಮೊಮೆಂಟ್. ಇಲ್ಲಿ ಫ್ಲವರಿಂಗ್, ಬಾಟಮ್ನಲ್ಲಿ ಏನಿದೆ ಹೀಲಿಂಗ್. ಇದೆಲ್ಲ ಸ್ವಲ್ಪ ದಿನ ಆದಮೇಲೆ ಹೀಲ್ ಆಗ್ತಾ ಹೋಗುತ್ತೆ. ಬೇಜಾರಾಗ್ತಾ ಇದೆ, ಯಾಕೆ ಇದೆಲ್ಲ ನಡೀತು, ನಾನು ಈ ಥರ ಅನ್ಬಾರ್ದಿತ್ತು, ಅವ್ರು ಈ ಥರ ಮಾಡಬಾರ್ದಿತ್ತು, ಆ ಥರ ಎಲ್ಲ ನಿಮ್ಮ ಯೋಚನೆಗಳಿದೆ ಇಲ್ಲಿ. ಈಗ ಅದನ್ನೆಲ್ಲ ಮರೆತು ಮುಂದೆ ಇದನ್ನು ಹೇಗೆ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿನಲ್ಲಿದ್ದೀರಾ, ಗ್ರೋತ್ ರೇಟ್ ಸ್ಲೋ ಆಗಿದೆ. ಆದರೆ ಈ ರಿಲೇಶನ್ಶಿಪ್ ಮುಂದೆ ಚೆನ್ನಾಗಿರುತ್ತೆ ಅನ್ನೋದಿದೆ. ನೀವಿಬ್ರು ಕನೆಕ್ಟ್ ಆಗ್ತೀರಾ, ಆ ಥರ ನಿಮಗೆ ಮಾಸ್ಟರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಒಂದು ರಿಲೇಶನ್ಶಿಪ್ ಹೀಲಿಂಗ್ ಪ್ರೋಸೆಸ್ನಲ್ಲಿದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಇದೆಲ್ಲ ಹೀಲ್ ಆಗುತ್ತೆ. ನಿಮ್ಮ ಆಂಗ್ಸೈಟಿ ಇರಬಹುದು, ಆ ಡಿಪ್ರೆಷನ್ ಇರಬಹುದು, ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಏನು ಬರ್ತಾ ಇದೆ ನೋಡೋಣ. ಡೋರ್ ಟು ಪರ್ಸನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್, 4th ಚಕ್ರ, ಮತ್ತೊಂದು ವಿಕ್ಟ್ರಿ, ಆಲ್ ಟೈಡ್ ಅಪ್. ಇಲ್ಲಿ ಇನ್ಡಿಸಿಷನ್, ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರಾ ಇಬ್ರು ಅನ್ನೋದು ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಕಮ್ಯುನಿಕೇಶನ್. ಡೋರ್ ಟು ಪರ್ಸನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ಹಿಂದೆ ಹ್ಯಾಪಿನೆಸ್ ಇತ್ತು, ಒಳ್ಳೆ ಆತ್ಮೀಯತೆ ಇತ್ತು, ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು, ಹಾಗೆ ಅಲ್ಲೊಂದು ಪೊಸೆಸಿವ್ನೆಸ್ ಇತ್ತು. ಇಬ್ರಿಗೂ ಜಗಳ ಮಾಡ್ಕೊಂಡಿದ್ದೀರಾ. ಆದರೆ ಇದನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ ಅನ್ನೋದು ಪದೇ ಪದೇ ಬರ್ತಾ ಇದೆ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಅದರಿಂದ ಸಮಾಧಾನವಾಗಿರಿ. ಇಬ್ರಿಗೂ ಹರ್ಟ್ ಆಗಿದೆ, ಆದರೆ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಸ್ವಲ್ಪ ದಿನ ಆದಮೇಲೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲೊಂದು ವಿಕ್ಟ್ರಿ ಇದೆ. ಈಗ ಒಂದು ಕಟ್ಟಿ ಹಾಕಿದಂಥ ಪರಿಸ್ಥಿತಿನಲ್ಲಿ ಇದ್ದೀರಾ ನೀವು. ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರ ಮೆಸೇಜಿಗೆ ಕಾಯ್ತಾ ಇದ್ದೀರಾ, ಅವ್ರೊಂದು ಫೋನ್ ಕಾಲಿಗೆ ಕಾಯ್ತಾ ಇದ್ದೀರಾ. ಆದರೆ ಅದು ಬರೋ ಸಾಧ್ಯತೆ ಇದೆ. ವಿಕ್ಟ್ರಿ ನಿಮ್ಮದಾಗುತ್ತೆ. ಆ ಒಂದು ನೆಗೆಟಿವ್ ಭಾವನೆಗಳನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ಇದೆಲ್ಲ ಸರಿಯಾಗುತ್ತೆ. ಆ ದೇವರಿಗೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ, ಸಂತೋಷವಾಗಿರ್ತೀರಾ ಅನ್ನೋ ಒಂದು ಮೆಸೇಜ್ ಇದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ನೀವು ಮತ್ತೆ ಕನೆಕ್ಟ್ ಆಗ್ತೀರಾ, ಏನು ಬರುತ್ತೆ? ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್, ಸಕ್ಸೆಸ್. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ, ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ, ಹಾಗೆ ವಿಕ್ಟ್ರಿ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಹ್ಯಾಪಿನೆಸ್. ಆ ವ್ಯಕ್ತಿಗೆ ನೀವು ಕಾಯೋದು ಸರಿನಾ ಅಂತ ಅಂದಾಗ ಮುಂದೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ, ವಿಕ್ಟ್ರಿ ಇದೆ, ಸಕ್ಸಸ್ ಇದೆ. ಕೆಲವೇ ದಿನಗಳಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.